ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಎಸ್ಪೆಚ್ ಡೈರೀಸ್. ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಟ್ರೇಡಿಂಗ್ ಮಾಡುವಾಗ ಸ್ಟಾಪ್ ಲಾಸ್ ಆ್ಯಡ್ ಮಾಡುವುದು ಹೇಗೆ, ಹಾಗೆಯೇ ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಈ ಸ್ಟಾಪ್ ಲಾಸ್ ಅನ್ನುವುದು ಪ್ರತಿಯೊಬ್ಬ ಟ್ರೇಡರ್ಗೂ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸ್ಟಾಪ್ ಲಾಸ್ ನಮಗೆ ಟ್ರೇಡಿಂಗ್ನಲ್ಲಿ ಆಗಬಹುದಾದ ದೊಡ್ಡ ನಷ್ಟಗಳನ್ನು ತಡೆಗಟ್ಟುವ ಒಂದು ಅಸ್ತ್ರ ಆಗಿರುತ್ತೆ. ಇಲ್ಲಿ ನಾನು ಗ್ರೋ ಆ್ಯಪನ್ನು ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಸ್ಟಾಕನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ನಲ್ಲಿ ಯಾವುದೇ ರೀತಿಯಾದ ಸ್ಟಾಕನ್ನು ನಾವು ರೆಕಮೆಂಡ್ ಮಾಡೋದಿಲ್ಲ. ನಾನು ಇಲ್ಲಿ ಈ ಸ್ಟಾಕನ್ನು ಸೆಲೆಕ್ಟ್ ಮಾಡ್ತಿರೋದು ಕೇವಲ ಎಕ್ಸಾಂಪಲ್ ಪರ್ಪಸ್ಗೆ ಮಾತ್ರ. ನಾನು ಇಲ್ಲಿ ಬಂಧನ್ ಬ್ಯಾಂಕ್ ಅನ್ನೋ ಸ್ಟಾಕನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಮೊದಲನೇದಾಗಿ ನಿಮಗೆ ಲಿಮಿಟ್ ಆರ್ಡರ್ನ ಹೇಗೆ ಪ್ಲೇಸ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಬೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಟೈಪ್ ಡೆಲಿವರಿ ಅಥವಾ ಇಂಟ್ರಾಡೇ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ. ನಾನು ಇಲ್ಲಿ ಇಂಟ್ರಾಡೇ ಟ್ರೇಡಿಂಗ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಕ್ವಾಂಟಿಟಿ 1 ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ಪ್ರೈಸ್ ಅಂತ ಇರುತ್ತೆ, ಅದರ ಮುಂದುಗಡೆ ಮಾರ್ಕೆಟ್ ಅಂತ ಇರುತ್ತೆ. ಮಾರ್ಕೆಟ್ ಅಂದರೆ ಈ ಬಂಧನ್ ಬ್ಯಾಂಕ್ ಅನ್ನುವ ಸ್ಟಾಕ್ ಈಗ ಮಾರ್ಕೆಟ್ನಲ್ಲಿ ಯಾವ ಅಮೌಂಟ್ಗೆ ಟ್ರೇಡಿಂಗ್ ಆಗ್ತಾ ಇದೆ ಅಂತ ತೋರಿಸುತ್ತೆ. ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಲಿಮಿಟ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಇಲ್ಲಿ ನಮಗೆ ಈ ಸ್ಟಾಕ್ ಯಾವ ಅಮೌಂಟ್ಗೆ ಅಥವಾ ಯಾವ ಬೆಲೆಗೆ ಬೈ ಆಗಬೇಕೋ ಆ ಅಮೌಂಟನ್ನು ಇಲ್ಲಿ ಆ್ಯಡ್ ಮಾಡಿ. ನಾನು ಇಲ್ಲಿ 304 ರೂಪಾಯಿಗೆ ಬೈ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನಾವು ಮಾಡಿರೋ ಆರ್ಡರ್ ಓಪನ್ ಆರ್ಡರ್ ಆಗಿ ಉಳಿದಿದೆ. ಯಾವಾಗ ಈ ಬಂಧನ್ ಬ್ಯಾಂಕ್ ಸ್ಟಾಕ್ನ ಬೆಲೆ 304 ರೂಪಾಯಿ ಅಥವಾ ಅದಕ್ಕಿಂತ ಕಮ್ಮಿ ಆಗುತ್ತೋ ಆವಾಗ ನಾವು ಪ್ಲೇಸ್ ಮಾಡಿರೋ ಆರ್ಡರ್ ಪ್ಲೇಸ್ ಆಗುತ್ತೆ. ಆ ಸ್ಟಾಕ್ನ ಬೆಲೆ 303 ರೂಪಾಯಿ 70 ಪೈಸೆ 30 ಪೈಸೆ ಹೀಗೆ ಬಂದಿರೋದ್ರಿಂದ ನಾವು ಮಾಡಿರೋ ಆರ್ಡರ್ ಪ್ಲೇಸ್ ಆಗಿದೆ. ಸದ್ಯಕ್ಕೆ ಈಗ ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ ಇದು ಟ್ರೇಡ್ ಆಗ್ತಾ ಇರುತ್ತೆ. ನೀವು ಸ್ಟಾಕ್ನ ಬೈ ಮಾಡಿ ಆದ ಮೇಲೆ ಒಂದು ವೇಳೆ ಆ ಸ್ಟಾಕ್ನ ಬೆಲೆ ಇಂತಿಷ್ಟು ಕಮ್ಮಿ ಆದಾಗ ಆ ಸ್ಟಾಕ್ನ ಸೇಲ್ ಮಾಡುವ ಹಾಗೆ ಸ್ಟಾಪ್ ಲಾಸ್ ಸೆಟ್ ಮಾಡಬೇಕು. ಹಾಗಾಗಿ ನೀವು ಸ್ಟಾಕ್ನ ಬೈ ಮಾಡಿದರೆ ಸ್ಟಾಪ್ ಲಾಸ್ನ ಸೆಲ್ ಆರ್ಡರ್ನಲ್ಲಿ ಆ್ಯಡ್ ಮಾಡಬೇಕು. ಹಾಗೆಯೇ ನೀವು ಆ್ಯಡ್ ಮಾಡುವ ಸ್ಟಾಪ್ ಲಾಸ್ ಟ್ರಿಗರ್ ಪ್ರೈಸ್ ಮಾರ್ಕೆಟ್ ಪ್ರೈಸ್ಗಿಂತ ಕಮ್ಮಿ ಇರಬೇಕು. ನಿಮಗೆ ಇಲ್ಲಿ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಬೈ ಮಾಡಿರುವ ಬಂಧನ್ ಬ್ಯಾಂಕ್ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಬೈ ಹಾಗೂ ಎಕ್ಸಿಟ್ ಅಂತ ಇರುತ್ತೆ. ಬೈ ಅಂದರೆ ಇನ್ನಷ್ಟು ಶೇರ್ಗಳನ್ನು ಬೈ ಮಾಡೋದಾದರೆ ಈ ಆಪ್ಷನ್ ಕ್ಲಿಕ್ ಮಾಡಿ, ಅಥವಾ ನಿಮಗೆ ಯಾವ ಬೆಲೆಗೆ ಈ ಬಂಧನ್ ಬ್ಯಾಂಕ್ ಷೇರುಗಳು ಸೆಲ್ ಆಗಬೇಕು ಆ ಅಮೌಂಟನ್ನು ಇಲ್ಲಿ ನೀವು ಆ್ಯಡ್ ಮಾಡ್ಬೋದು. ಇಲ್ಲಿ ನೀವು ಎಕ್ಸಿಟ್ ಅಂತ ಕೊಡಿ. ಅದಾದ ಮೇಲೆ ಟೈಪ್ ಇಂಟ್ರಾಡೇ ಅಂತಲೇ ಇರಲಿ, ಕ್ವಾಂಟಿಟಿ ನಿಮಗೆ ಎಷ್ಟು ಸೇಲ್ ಮಾಡಬೇಕು ಅಷ್ಟನ್ನು ಆ್ಯಡ್ ಮಾಡಿ. ಇಲ್ಲಿ ಪ್ರೈಸ್ ಮಾರ್ಕೆಟ್ ಪ್ರೈಸ್ ಹಾಗೆ ಇರಲಿ. ನೆಕ್ಸ್ಟ್ ಇಲ್ಲಿ ಒಂದು ಅಡ್ವಾನ್ಸ್ಡ್ ಆಪ್ಷನ್ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ರೆಗ್ಯುಲರ್ ಆರ್ಡರ್, ಸ್ಟಾಪ್ ಲಾಸ್ ಆರ್ಡರ್ ಅಂತ ಇರುತ್ತೆ. ನೀವು ಸ್ಟಾಪ್ ಲಾಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕೊಡಿ. ಆವಾಗ ನಿಮಗೆ ಇಲ್ಲೊಂದು ಎಕ್ಸ್ಟ್ರಾ ಕಾಲಮ್ ಕಾಣಿಸುತ್ತೆ, ಸ್ಟಾಪ್ ಲಾಸ್ ಟ್ರಿಗರ್ ಪ್ರೈಸ್ ಅಂತ ಇರುತ್ತೆ. ನಿಮಗೆ ಈ ಸ್ಟಾಕ್ನ ಬೆಲೆ ಎಷ್ಟು ಕಮ್ಮಿ ಆದಾಗ ಸೇಲ್ ಮಾಡಬೇಕು ಅಂತ ಇಲ್ಲಿ ಆ್ಯಡ್ ಮಾಡಿ. ಸದ್ಯಕ್ಕೆ ಈ ಸ್ಟಾಕ್ನ ಬೆಲೆ 304 ರೂಪಾಯಿ 50 ಪೈಸೆ 60 ಪೈಸೆ ಹೀಗೆ ಟ್ರೇಡ್ ಆಗ್ತಾ ಇದೆ. ನಾನು ಇಲ್ಲಿ 304 ರೂಪಾಯಿ 10 ಪೈಸೆ ಈ ಅಮೌಂಟ್ಗೆ ಬಂದಾಗ ಈ ಸ್ಟಾಕನ್ನು ಸೆಲ್ ಮಾಡುವ ಹಾಗೆ ಸ್ಟಾಪ್ ಲಾಸ್ ಆರ್ಡರ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಸೆಲ್ ಅಂತ ಕೊಟ್ಟಾಗ ಇದು ಓಪನ್ ಆರ್ಡರ್ ಆಗಿ ಉಳಿಯುತ್ತೆ. ಯಾವಾಗ ಈ ಸ್ಟಾಕ್ನ ಬೆಲೆ 304 ರೂಪಾಯಿ 10 ಪೈಸೆ ಅಂದರೆ ಈ ಸ್ಟಾಕ್ನ ಬೆಲೆ ಈಗಿರುವುದಕ್ಕಿಂತ ಕಮ್ಮಿ ಆಗುತ್ತೋ ಆವಾಗ ಈ ಆರ್ಡರ್ ಪ್ಲೇಸ್ ಆಗುತ್ತೆ. ನೀವು ಈ ಓಪನ್ ಆರ್ಡರ್ನ ಮೇಲೆ ಕ್ಲಿಕ್ ಮಾಡಿ ಈ ಆರ್ಡರ್ನ ಮಾಡಿಫೈ ಬೇಕಾದರೆ ಮಾಡ್ಬೋದು. ಅಂದರೆ ನೀವು ಇಲ್ಲಿ ಸ್ಟಾಪ್ ಲಾಸ್ ಟ್ರಿಗರ್ ಪ್ರೈಸನ್ನು ವೇರಿಯೇಷನ್ ಬೇಕಾದರೆ ಮಾಡ್ಬೋದು. ಹಾಗೆ ಈ ಆರ್ಡರ್ನ ಕ್ಯಾನ್ಸಲ್ ಕೂಡ ಮಾಡ್ಬೋದು.
ಈ ಬಂಧನ್ ಬ್ಯಾಂಕ್ ಸ್ಟಾಕ್ನ ಬೆಲೆ 304 ರೂಪಾಯಿ 10 ಪೈಸೆಗೆ ಬಂದದ್ರಿಂದ ಸ್ಟಾಪ್ ಲಾಸ್ ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ. ನಿಮಗೆ ನೀವು ಮಾಡಿರೋ ಈ ಟ್ರೇಡಿಂಗ್ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಇಂಟ್ರಾಡೇ ಪೊಸಿಷನ್ನ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೀಟೇಲ್ಸ್ ಅಂತ ಕೊಡಿ. ಇಲ್ಲಿ ನೀವು ಬೈ ಮಾಡಿರುವಂಥದ್ದು ಅಂದರೆ ಲಿಮಿಟ್ ಆರ್ಡರ್ ಹಾಕಿ ಬೈ ಮಾಡಿರುವಂಥದ್ದು 304 ರೂಪಾಯಿಗೆ, ಹಾಗೆಯೇ ಸೆಲ್ ಮಾಡಿರುವಂಥದ್ದು ಅಂದರೆ ಸ್ಟಾಪ್ ಲಾಸ್ ಹಾಕಿ ಸೆಲ್ ಮಾಡಿರುವಂಥದ್ದು 304 ರೂಪಾಯಿ 10 ಪೈಸೆಗೆ. ಇಲ್ಲಿಗೆ ಈ ಇಂಟ್ರಾಡೇ ಟ್ರೇಡಿಂಗ್ ಪೊಸಿಷನ್ ಕಂಪ್ಲೀಟ್ ಆಗಿದೆ. ಕೆಳಗಡೆ ನಿಮ್ಮ ರಿಟರ್ನ್ಸ್ ಕೂಡ ತೋರಿಸುತ್ತೆ. ಹೀಗೆ ನೀವು ಟ್ರೇಡಿಂಗ್ ಮಾಡುವಾಗ ಲಿಮಿಟ್ ಆರ್ಡರ್ ಅಥವಾ ಸ್ಟಾಪ್ ಲಾಸನ್ನು ಆ್ಯಡ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ನೋಡಿ ಆದ ಮೇಲೆ ಸ್ಟಾಪ್ ಲಾಸ್ನ ಬಗ್ಗೆ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ. ಸ್ಟಾಪ್ ಲಾಸ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.